ನಾವಿವತ್ತು ಸಕ್ಕರೆ ಕಾಯಿಲೆ ಅಂದ್ರೆ ಮಧುಮೇಹದ ಪ್ರಮುಖ 10 ಲಕ್ಷಣಗಳನ್ನ ನಮ್ಮ ದೇಹ ಯಾವ ರೀತಿ ತೋರ್ಪಡಿಸುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡೋಣ. ನಮಸ್ಕಾರ ಸ್ನೇಹಿತರೆ, ನಿಸರ್ಗ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸಕ್ಕರೆ ಕಾಯಿಲೆ ಅಂದ್ರೆ ಮಧುಮೇಹ ನಮ್ಮ ದೇಹಕ್ಕೆ ಬಂದಾಗ ನಮ್ಮ ದೇಹ ಪ್ರಮುಖ ಲಕ್ಷಣಗಳನ್ನ ತೋರಿಸುತ್ತೆ. ಆ ಲಕ್ಷಣಗಳು ಯಾವ್ದ್ಯಾವ್ದು, ಯಾವ ಲಕ್ಷಣಗಳು ಇರುತ್ತೆ, ಮತ್ತೆ ಸಕ್ಕರೆ ಕಾಯಿಲೆಯನ್ನ ಪತ್ತೆ ಹಚ್ಚುವ ಕ್ರಮಗಳ ಬಗ್ಗೆ ನಾವಿವತ್ತು ಚರ್ಚೆಯನ್ನ ಮಾಡೋಣ. ಭಯಪಡುವ ಅವಶ್ಯಕತೆ ಇಲ್ಲ. ಈ ಲಕ್ಷಣಗಳು ಕಂಡು ಬಂದಲ್ಲಿ ವೈದ್ಯರನ್ನ ಭೇಟಿ ಮಾಡಿ ಸಕ್ಕರೆ ಕಾಯಿಲೆ ಬಗ್ಗೆ ತಪಾಸಣೆಯನ್ನ ಮಾಡಿಸಿ ಪತ್ತೆ ಹಚ್ಚುವ ಕ್ರಮವನ್ನ ಮಾಡಬೇಕು. ಹಾಗಾದ್ರೆ ಆ ಪ್ರಮುಖ ಲಕ್ಷಣಗಳು ಯಾವ್ದ್ಯಾವ್ದು ಅಂತ ನಾವು ನೋಡೋದಾದ್ರೆ, ಮೊದಲನೇದಾಗಿ ಹೆಚ್ಚು ಮೂತ್ರ ವಿಸರ್ಜನೆ. ಅಂದ್ರೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ ಆದಾಗ ದೇಹ ಯಾವ್ದಾದ್ರು ಒಂದು ಮಾರ್ಗದಲ್ಲಿ ಹೊರ ಹಾಕುವ ಪ್ರಯತ್ನವನ್ನು ಮಾಡುತ್ತೆ. ಇಲ್ಲಿ ಪ್ರಮುಖವಾಗಿ ಮೂತ್ರ ವಿಸರ್ಜನೆಯ ಮೂಲಕ ಆ ಸಕ್ಕರೆ ಮಟ್ಟವನ್ನ ಕಡಿಮೆ ಮಾಡುವ ಪ್ರಯತ್ನವನ್ನು ಮಾಡುತ್ತೆ. ಹಾಗಾಗಿ ಹೆಚ್ಚು ಮೂತ್ರ ವಿಸರ್ಜನೆ ಆಗುತ್ತೆ. ಮೂತ್ರ ವಿಸರ್ಜನೆ ಮಿನಿಮಮ್ ಟೈಮ್ ಅಲ್ಲಿ ಇದ್ರೆ, ಅಂದ್ರೆ ದಿನಕ್ಕೆ ಕನಿಷ್ಠ 4 ರಿಂದ 5 ಸಾರಿ ಇದ್ರೆ ಅದು ನಾರ್ಮಲ್. ಮೋರ್ ದೆನ್ ದಟ್ ಆದ್ರೆ ಆವಾಗ ನಿಮಗೆ ಸಕ್ಕರೆ ಕಾಯಿಲೆ ಬರ್ತಾ ಇದೆ ಅನ್ನೋ ಒಂದು ಲಕ್ಷಣವನ್ನ ಹೊಂದಿರಬಹುದು. ಇಲ್ಲಿ ಇನ್ನೊಂದೇನಾಗುತ್ತಪ್ಪ ಅಂದ್ರೆ, ಇಲ್ಲಿ ಮೂತ್ರ ವಿಸರ್ಜನೆ ರಾತ್ರಿಯಲ್ಲಿ ಜಾಸ್ತಿ ಆಗುತ್ತೆ. ಅಂದ್ರೆ ಆರೋಗ್ಯವಂತ ವ್ಯಕ್ತಿ ಯಾವುದೇ ಕಾರಣಕ್ಕೂ ಒಂದು ಸಾರಿ, ಕನಿಷ್ಠ ಅಟ್ಲೀಸ್ಟ್ ಒಂದ್ ಸಾರಿ ಮೂತ್ರ ವಿಸರ್ಜನೆ ಮಾಡುವ ಪ್ರಯತ್ನವನ್ನ ಮಾಡಬಹುದು ನೈಟ್ ಟೈಮ್ ಅಲ್ಲಿ, ಅಥವಾ ಮಾಡದೇ ಇರಬಹುದು. ಆದ್ರೆ ಸಕ್ಕರೆ ಕಾಯಿಲೆ ಲಕ್ಷಣ ಇರುವಂತಹ ವ್ಯಕ್ತಿ ಕನಿಷ್ಠ 1 ಬಾರಿ, ಗರಿಷ್ಠ 3 ರಿಂದ 5 ಬಾರಿ ಮೂತ್ರ ವಿಸರ್ಜನೆಯನ್ನ ಮಾಡಬಹುದು. ಇಲ್ಲಿ ಮೂತ್ರ ವಿಸರ್ಜನೆಯು ಕೂಡ ಒಂದು ಪ್ರಮುಖ ಲಕ್ಷಣವಾಗಿದೆ. ತುಂಬಾ ಬಾಯಾರಿಕೆ. ಇಲ್ಲಿ ನೋಡಿ, ಸಕ್ಕರೆ ಕಾಯಿಲೆ ಲಕ್ಷಣ ಇರುವಂತಹ ವ್ಯಕ್ತಿಗೆ ತುಂಬಾ ಬಾಯಾರಿಕೆ ಆಗುತ್ತೆ. ಯಾಕೆ ಅಂದ್ರೆ ಮೂತ್ರ ದೇಹದಿಂದ ಹೊರ ಹೋದಾಗ ಹೆಚ್ಚು ನೀರು ಹೊರ ಹೋಗುವ ಪ್ರಯತ್ನ ಆಗುತ್ತೆ. ಆಗ ಮತ್ತೆ ನಿರಂತರ ಬಾಯಾರಿಕೆ ಆಗುವ ಸಾಧ್ಯತೆ ಕೂಡ ಇರುತ್ತದೆ. ಇಲ್ಲಿ ಹೆಚ್ಚು ಹಸಿವು. ಶುಗರ್ ಅಂದ್ರೆ ಸಕ್ಕರೆ ಕಾಯಿಲೆ ಲಕ್ಷಣ ಇರುವಂತಹ ವ್ಯಕ್ತಿಗೆ ಹೆಚ್ಚು ಹಸಿವಾಗುತ್ತೆ. ಅಂದ್ರೆ ಆ ವ್ಯಕ್ತಿ ಆಹಾರ ಸೇವನೆ ಮಾಡಿದಾಗಲೂ ಸಹ ಹೊಟ್ಟೆ ತುಂಬಿದ ಅನುಭವ ಆಗುವುದಿಲ್ಲ. ಅಥವಾ ಆಹಾರ ಸೇವನೆ ಮಾಡಿ ಅರ್ಧ ಗಂಟೆ ಅಥವಾ 1 ಗಂಟೆ ಒಳಗೆ ಮತ್ತೆ ಹಸಿವಾಗುವುದು. ಆಹಾರದ ಹಸಿವು ಜಾಸ್ತಿ ಆಗುವುದು. ಇದು ಒಂದು ಪ್ರಮುಖ ಲಕ್ಷಣ ಆಗ್ಬಹುದು. ಮತ್ತೆ ತೂಕ ಕಡಿಮೆ ಆಗುವುದು. ಅಂದ್ರೆ ದೇಹದ ತೂಕ ಏನೋ ರೀಸನ್ ಇಲ್ಲದೆ, ಅಂದ್ರೆ ಯಾವುದೇ ಕಾಯಿಲೆ ಇಲ್ಲದೆ, ಯಾವುದೇ ಲಕ್ಷಣಗಳಿಲ್ಲದೆ ದೇಹದ ತೂಕ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಅಂದ್ರೆ ಇಲ್ಲಿ ವೇಟ್ ಲಾಸ್ ತುಂಬಾ ಆಗುತ್ತೆ. ಯಾಕೆ ಆಗುತ್ತೆ ಅಂದ್ರೆ, ದೇಹದಲ್ಲಿ ಸಕ್ಕರೆಯ ಪ್ರಮಾಣ ಜಾಸ್ತಿ ಆದಾಗ ಅದು ಶಕ್ತಿಯನ್ನ ಜಾಸ್ತಿ ಕೇಳಿದಾಗ ದೇಹದ ತೂಕ ಕಡಿಮೆ ಆಗ್ತಾ ಬರಬಹುದು. ಮತ್ತೆ ಇನ್ನೊಂದು ಪ್ರಮುಖ ಲಕ್ಷಣ ಏನಪ್ಪಾ ಅಂದ್ರೆ ದಣಿವು. ಇಲ್ಲಿ ದಣಿವು ಸಹ ಅಂದ್ರೆ ಆ ವ್ಯಕ್ತಿ ಸಣ್ಣ ಕೆಲಸವನ್ನ ಮಾಡಿದಾಗ್ಲೂ ಕೂಡ ಅಥವಾ ಆಯಾಸ ಆಗಬಹುದು ಅವನಿಗೆ. ಇಲ್ಲೊಂದು ಸುಸ್ತು ಅಥವಾ ಆಯಾಸ ಜಾಸ್ತಿ ಕಾಣಿಸ್ಕೊಳ್ಳುವಂತದ್ದು ಸಹ ಇರುತ್ತೆ. ಇದು ಪ್ರಮುಖ ಲಕ್ಷಣಗಳಲ್ಲಿ ಇದು ಸಹ ಒಂದು ದಣಿವಾಗುವುದು. ಅದರ ಜೊತೆಗೆ ಕಣ್ಣು ಮುಸುಕಾಗುವುದು. ಅಂದ್ರೆ ದೃಷ್ಟಿಹೀನತೆ ಅಥವಾ ಡಯಾಬಿಟಿಕ್ ರೆಟಿನೋಪತಿ ಅಂತ ಏನ್ ಕರಿತೀವಿ. ಸಕ್ಕರೆ ಕಾಯಿಲೆ ಬರೋದ್ರಿಂದ ಕಣ್ಣುಗಳ ದೃಷ್ಟಿ ಹೀನವಾಗುವುದು, ತೀಕ್ಷ್ಣವಾಗುವುದು ಸಹ ಆಗಬಹುದು. ಅಂದ್ರೆ ರಕ್ತದಲ್ಲಿ ಸಕ್ಕರೆ ಮಟ್ಟ ಹೆಚ್ಚಾದಾಗ ಕಣ್ಣಿನ ದೃಷ್ಟಿ ಕಡಿಮೆ ಆಗಬಹುದು. ಇದು ಒಂದು ಪ್ರಮುಖ ಲಕ್ಷಣ. ಗಾಯಗಳು ತಡವಾಗಿ ವಾಸಿಯಾಗುವುದು. ಅಂದ್ರೆ ದೇಹದಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ ಆದಾಗ ಗಾಯಗಳು ಶೀಘ್ರದಲ್ಲೇ ಗುಣಮುಖ ಆಗುವುದಿಲ್ಲ. ಅಂದ್ರೆ ಸಕ್ಕರೆ ಪ್ರಮಾಣ ದೇಹದಲ್ಲಿ ಜಾಸ್ತಿ ಇದೆ ಅಂದಾಗ ಗಾಯಗಳು ತಡವಾಗಿ ವಾಸಿಯಾಗುತ್ತೆ, ಗುಣವಾಗುವುದಕ್ಕೆ ಸಹ ಇದು ಒಂದು ಪ್ರಮುಖ ಲಕ್ಷಣ ಆಗಿದೆ. ಮತ್ತೆ ಕೈ ಕಾಲು ಜುಮ್ ಎನಿಸುವುದು. ಅಂದ್ರೆ ಆ ಸಕ್ಕರೆ ಪ್ರಮಾಣ ಜಾಸ್ತಿ ಇರ್ತಕ್ಕಂತಹ ವ್ಯಕ್ತಿ ತನ್ನ ಕೈ ಕಾಲುಗಳಿಗೆ ಜೋಮ್ ಹಿಡ್ದಂಗೆ ಆಗ್ತಾ ಇದೆ, ಜುಮ್ ಜುಮ್ ಅಂತ ಇದೆ ಅನ್ನೋ ಒಂದು ಹೇಳ್ತಾರೆ. ಕೈ ಕಾಲುಗಳು ಜೋಮ್ ಹಿಡಿಯುವುದು ಮತ್ತು ಚುಚ್ಚಿದ ಅನುಭವ ಆಗುತ್ತೆ. ಅಂದ್ರೆ ಇದು ಚುಚ್ಚಿದಂಗೆ ಆಗ್ತಾ ಇದೆ ನನಗೆ ಅನ್ನೋ ಒಂದು ಲಕ್ಷಣವನ್ನು ಸಹ ಹೇಳ್ತಾರೆ. ಇದು ಸಹ ಒಂದು ಪ್ರಮುಖ ಲಕ್ಷಣ ಆಗಿರ್ಬೋದು. ಮತ್ತೆ ಚರ್ಮದ ಸೋಂಕುಗಳು ಶೀಘ್ರದಲ್ಲೇ ಬರುವುದು. ಅಂದ್ರೆ ಈಗ ಚರ್ಮದ ಸೋಂಕು ಅಂದ್ರೆ ತುರಿಕೆ ಅಥವಾ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ, ಚರ್ಮದ ಕಾಯಿಲೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆ ಅಂದ್ರೆ ದೇಹದಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ ಆದಾಗ ರೋಗ ನಿರೋಧಕ ಶಕ್ತಿಯು ಕೂಡ ಕಡಿಮೆ ಆಗುತ್ತೆ. ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ಕಾಯಿಲೆಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಒಂದು ಸಹ ಪ್ರಮುಖ ಲಕ್ಷಣ ಆಗಬಹುದು. ಮತ್ತೆ ಮರು ಸೋಂಕುಗಳು ಬರುವುದು. ಈಗ ಆ ವ್ಯಕ್ತಿಗೆ ಪದೇ ಪದೇ ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ಆಗುತ್ತೆ, ಅಂದ್ರೆ ಮೂತ್ರದ ಸೋಂಕು ಆಗ್ಬೋದು. ಅಥವಾ ಆ ವ್ಯಕ್ತಿಗೆ ಮೌತ್ ಅಲ್ಸರ್ಸ್ ಅಂದ್ರೆ ಬಾಯಿಯಲ್ಲಿ ಹುಣ್ಣಾಗುವುದು ಇದು ಸಹ ಆಗ್ಬೋದು. ಮತ್ತೆ ಕೆಮ್ಮು ಅಥವಾ ನೆಗಡಿ ಬೇಗ ಬರುತ್ತೆ. ಯಾಕೆಂದ್ರೆ ಒಂದು ಇಮ್ಯುನಿಟಿ ಕಡಿಮೆ ಆಗಿರುತ್ತೆ. ಅಂದ್ರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ
ರೋಗಗಳು ಶೀಘ್ರದಲ್ಲೇ ಬರುವಂತಹ ಸಾಧ್ಯತೆ ಕೂಡ ಇದು ಇರುತ್ತೆ. ಸೊ ಇದು ಸಹ ಒಂದು ಪ್ರಮುಖ ಲಕ್ಷಣ ಆಗೈತೆ. ಇದರ ಜೊತೆಗೆ ನಿದ್ರಾಹೀನತೆ ಅಂದ್ರೆ ರಾತ್ರಿ ಬೇಗ ನಿದ್ದೆ ಬರೋದಿಲ್ಲ, ಅಂದ್ರೆ ನಿದ್ರಾಹೀನ, ನನಗೆ ನಿದ್ದೆ ಬರೋದಿಲ್ಲ, ಲೇಟ್ ನೈಟ್ ವರೆಗೂ ನಾನು ಎಷ್ಟೇ ಪ್ರಯತ್ನ ಮಾಡಿದ್ರು ನನಗೆ ನಿದ್ದೆ ಬರೋದಿಲ್ಲ, ಅಥವಾ ಮಲಗಿದ್ರು ಕೂಡ ಎಚ್ಚರ ಇದ್ದಂಗೆ ಇರುತ್ತೆ. ಸೊ ಯಾರೋ ನನ್ನ ಸುತ್ತಲೂ ಗಲಾಟೆ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ, ಆದ್ರೆ ನಾನು ಮಲಗಿರ್ತೀನಿ ಆದ್ರೂ ನನಗೆ ನಿದ್ದೆ ಆಗಿರಲ್ಲ ಅಂತ ಹೇಳ್ತಾರೆ. ಸೊ ಇದು ಸಹ ಒಂದು ಸಕ್ಕರೆ ಕಾಯಿಲೆಯ ಪ್ರಮುಖ ಲಕ್ಷಣ ಆಗಿರಬಹುದು. ಸೊ ಈ ಅಷ್ಟು ಲಕ್ಷಣಗಳು ನಿಮ್ಮ ದೇಹದಲ್ಲಿ ಕಾಣಿಸ್ಕೊಳ್ತಾ ಇದೆ ಅಂದ್ರೆ ನೀವು ಸಕ್ಕರೆ ಕಾಯಿಲೆಗೆ ಹತ್ತಿರವಾಗಿರಬಹುದು. ಸೊ ಹಾಗಾಗಿ ಪ್ರಮುಖ ಲಕ್ಷಣಗಳು ಯಾವ್ದಾವ್ದು ಅಂತ ನಾವು ಇಷ್ಟೊತ್ತು ಚರ್ಚೆಯನ್ನ ಮಾಡಿದ್ವಿ. ಸೊ ಬ್ರೀಫ್ ಆಗಿ ಹೇಳೋದಾದ್ರೆ ಮೂತ್ರ ವಿಸರ್ಜನೆ ಜಾಸ್ತಿ ಇರುತ್ತೆ, ಎಕ್ಸ್ಪೆಷಲಿ ಇನ್ ನೈಟ್. ಸೊ ಅದ್ರ ಜೊತೆಗೆ ತುಂಬಾ ಬಾಯಾರಿಕೆ ಆಗುತ್ತೆ, ಎಕ್ಸ್ಪೆಷಲಿ ಇನ್ ನೈಟ್ ಅಂದ್ರೆ ರಾತ್ರಿ ಸಮಯದಲ್ಲಿ ತುಂಬಾ ಬಾಯಾರಿಕೆ ಆಗುತ್ತೆ, ಮತ್ತೆ ಹಗಲು ತಿನ್ನೋದು ಸಹ ತುಂಬಾ ಬಾಯಾರಿಕೆ ಆಗುತ್ತೆ. ಸೊ ಮೂರನೇದು ಹೆಚ್ಚು ಹಸಿವಾಗುತ್ತೆ, ಅಂದ್ರೆ ಎಷ್ಟೇ ಊಟ ಮಾಡಿದ್ರು ಆ ವ್ಯಕ್ತಿಗೆ ಸಮಾಧಾನ ಅನ್ನೋದಿರಲ್ಲ, ಅಥವಾ ಬೇಗ ಶೀಘ್ರದಲ್ಲಿ ಮತ್ತೊಂದ್ಸಾರಿ ಊಟ ಸೇವನೆಯನ್ನ ಮಾಡಬೇಕು, ಅಥವಾ ಹೊಟ್ಟೆ ಭಾರ, ಹೊಟ್ಟೆ ಉಬ್ರ ಅನ್ಸುವುದು ಸಹಜವಾಗಿರುತ್ತೆ. ನಾಲ್ಕನೇದು ತೂಕ ಕಡಿಮೆ ಆಗುವುದು, ಅಂದ್ರೆ ಯಾವುದೇ ಕಾಯಿಲೆ ಇಲ್ಲ ಅಂದ್ರೂ ಆ ವ್ಯಕ್ತಿಯ ದೇಹದ ತೂಕ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಸೊ ಇದು ಒಂದು ಸಹ ಪ್ರಮುಖ ಲಕ್ಷಣ ಇದೆ. ಮತ್ತೆ ದಣಿವಾಗುತ್ತೆ, ಅಂದ್ರೆ ಸಣ್ಣ ಪುಟ್ಟ ಕೆಲಸ ಮಾಡಿದ್ರು ಆ ವ್ಯಕ್ತಿ ತುಂಬಾ ದಣಿವಾಗ್ತಾನೆ ಮತ್ತು ಸುಸ್ತಾಗ್ತಾನೆ, ಕೈ ಕಾಲೆಲ್ಲ ಸುಸ್ತಾಗಿ ಒಂಥರ ಶಕ್ತಿಹೀನನಾಗಿ ಸಹ ಆ ವ್ಯಕ್ತಿ ಆಗಬಹುದು. ಸೊ ಕಣ್ಣು ಮುಸ್ಕಾಗುವುದು, ಅಂದ್ರೆ ದೃಷ್ಟಿಹೀನತೆ ಬರ್ಬೋದು. ಸೊ ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಆ ವ್ಯಕ್ತಿಗೆ ಡಯಾಬಿಟಿಕ್ ರೆಟಿನೋಪತಿ ಅಂತಹ ಕಾಯಿಲೆಗಳು ಬರಬಹುದು, ದೃಷ್ಟಿಯನ್ನು ಕಳೆದುಕೊಳ್ಳುವಂತಹ ಒಂದು ಮಾರಕವಾಗಿ ಸಹ ಕಡಿಮೆ ಆಗ್ಬಹುದು. ಮತ್ತೆ ಗಾಯಗಳು ತಡವಾಗಿ ವಾಸಿ ಆಗುದು, ಅಂದ್ರೆ ಯಾವುದೇ ಗಾಯ ಆದ್ರೂ ದೇಹಕ್ಕೆ ಬೇಗ ವಾಸಿ ಆಗುತ್ತೆ, ಆದ್ರೆ ಈ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರೋದ್ರಿಂದ ಕಾಯಿಲೆಗಳು ಅಂದ್ರೆ ಗಾಯಗಳು ಬೇಗ ವಾಸಿ ಆಗದೆ ಇರಬಹುದು. ಮತ್ತೆ ಹೃದಯ ಭಾರವಾಗುವಂತೆ ಭಾಸವಾಗುವುದು, ಅಂದ್ರೆ ಇದು ಭಾರವಾಗ್ತಾ ಇದೆ ಅನಿಸ್ತಾ ಇದೆ ಹಾರ್ಟ್. ಸೊ ಅದ್ರ ಜೊತೆಗೆ ಹೆಚ್ಚು ಗ್ಯಾಸ್ಟ್ರಿಕ್ ಅಂದ್ರೆ ಗ್ಯಾಸ್ಟ್ರೈಟಿಸ್ ತುಂಬಾ ಆಗುವಂತಹ ಸಾಧ್ಯತೆ ಇರುತ್ತೆ. ಅದ್ರ ಜೊತೆಗೆ ಕೈಕಾಲು ಜುಮ್ ಎನಿಸುವುದು ಸಹ ಇರುತ್ತೆ. ಸೊ ಚರ್ಮದ ಸೋಂಕುಗಳು ಬೇಗ ಬರುತ್ತೆ, ಯಾಕಂದ್ರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರುತ್ತೆ. ತೊಡೆ ಸಂದು ಅಥವಾ ಹಿಂದ್ಗಡೆ, ಮತ್ತೆ ಅಲರ್ಜಿಕ್ ಅಂದ್ರೆ ಸಣ್ಣ ದೇಹದಲ್ಲಿ ಸಣ್ಣ ಗುಳ್ಳೆಗಳಾಗಿ ಕೆರೆತ ತುರಿಕೆ ಸಹ ಬರುವ ಸಾಧ್ಯತೆ ಇರುತ್ತೆ. ಮತ್ತೆ ಮರು ಸೋಂಕುಗಳು ಅಂದ್ರೆ ಕಾಯಿಲೆಗಳು ಯಾವುದೇ ಅಡೆತಡೆ ಇಲ್ಲದೆ ದೇಹಕ್ಕೆ ಬೇಗ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಯಾವ್ದೋ ಒಬ್ಬ ವ್ಯಕ್ತಿ ಪಕ್ಕದಲ್ಲೇ ಕೆಮ್ಮಿದ ಅಂದ್ರೆ ಕೆಮ್ಮು ಬರುವ ಸಾಧ್ಯತೆ, ಯಾರಿಗೋ ಒಬ್ಬ ವ್ಯಕ್ತಿಗೆ ನೆಗಡಿ ಆಗಿದ್ರೆ ನೆಗಡಿ ಬೇಗ ಬರುವ ಸಾಧ್ಯತೆ. ಹೀಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರೋದ್ರಿಂದ ದೇಹಕ್ಕೆ ಹೆಚ್ಚು ಕಾಯಿಲೆಗಳು ಬರುತ್ತೆ. ಅದ್ರ ಜೊತೆಗೆ ನಿದ್ರೆಹೀನತೆ ಅಂದ್ರೆ ನೈಟ್ ಟೈಮ್ ನಿದ್ರೆ ಬಾರದಿರುವುದು, ಲೇಟ್ ನೈಟ್ ವರ್ಗುನು ಸೊ ನಿದ್ದೆ ಬಾರದೇ ಇರಬಹುದು. ಸೊ ಇವು ಪ್ರಮುಖ ಲಕ್ಷಣಗಳನ್ನ ನಾನು ನಿಮಗೆ ಹೇಳಿದ್ದೇನೆ. ಸೊ ಈ ವಿಷಯಗಳನ್ನ ನೀವು ಹೆಚ್ಚು ಗಂಭೀರವಾಗಿ ತೆಗೆದುಕೊಂಡು ಈ ಅಷ್ಟು ಲಕ್ಷಣಗಳು ನಿಮ್ಮ ದೇಹದಲ್ಲಿ ಕಾಣಿಸ್ಕೊಳ್ತಾ ಇದೆ ಅಂದ್ರೆ ನೀವು ಸಕ್ಕರೆ ಕಾಯಿಲೆಗೆ ಹತ್ತಿರವಾಗಿರಬಹುದು. ಸೊ ಹಾಗಾಗಿ ಭಯ ಪಡುವ ಅವಶ್ಯಕತೆ ಇಲ್ಲ. ಈ ಲಕ್ಷಣಗಳು ಹೆಚ್ಚು ಕಂಡು ಬಂದಲ್ಲಿ ನೀವು ವೈದ್ಯರನ್ನ ಭೇಟಿಯಾಗಿ ವೈದ್ಯರ ಸಲಹೆಯನ್ನ ಪಡೆದು ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ಪರೀಕ್ಷಿಸಿಕೊಂಡು ಸೊ ಬೇಗ ಪತ್ತೆ ಹಚ್ಚುವ ಪ್ರಯತ್ನವನ್ನ ಮಾಡಬಹುದು. ಸೊ ಬೇಗ ಪತ್ತೆ ಹಚ್ಚಿದ್ರೆ ಶೀಘ್ರವಾಗಿ ಸಕ್ಕರೆ ಕಾಯಿಲೆಯನ್ನ ಕಡಿಮೆ ಮಾಡುವ ಪ್ರಯತ್ನವನ್ನ, ಕಂಟ್ರೋಲ್ ಮಾಡುವ ಒಂದು ಪ್ರಯತ್ನವನ್ನ ಮಾಡಬಹುದು ಶೀಘ್ರವಾಗಿ. ಆದ್ರೆ ಸೊ ಇಲ್ಲವಾದ್ರೆ ಏನ್ ಬೇಕಾದ್ರೂ ಆಗುತ್ತೆ, ಅಂದ್ರೆ ಹೃದಯಾಘಾತ ಆಗುವ ಸಾಧ್ಯತೆ ಇರುತ್ತೆ, ಅಥವಾ ಕಿಡ್ನಿ ಫಿಲ್ಟರೈಸೇಷನ್ ಮಾಡಿ ಕಿಡ್ನಿ ಹಾಳಾಗುವ ಸಾಧ್ಯತೆ ಕೂಡ ಹೆಚ್ಚಿರುತ್ತೆ. ಅದರ ಜೊತೆಗೆ ನಿಮಗೆ ಹೆವಿ ಗ್ಯಾಸ್ಟ್ರೈಟಿಸ್ ಆಗ್ಬಹುದು, ಅಂದ್ರೆ ತುಂಬಾ ಗ್ಯಾಸ್ಟ್ರೈಟಿಸ್ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಮತ್ತೆ ಹೃದಯ ಭಾರವಾದಂತೆ ಭಾಸವಾಗಬಹುದು. ಸೊ ನನಗೆ ಯಾವಾಗ್ಲೂ ಎಡಗಡೆ ಬಿಗಿದಂಗ ಆಗುತ್ತೆ, ಅಲ್ಲಿ ಕಚ್ಚಿದಂಗ ಆಗುತ್ತೆ ಅಂತಾರಲ್ಲ, ಸೊ ಆ ಲಕ್ಷಣಗಳು ಕೂಡ ಸಹ ಸಂಭವಿಸಬಹುದು. ಲಿವರ್ ಫ್ಯಾಟಿ ಲಿವರ್ ಆಗಿ ಪರಿವರ್ತನೆ ಕೂಡ ಆಗಬಹುದು. ಯಾಕೆ ಈ ಸಕ್ಕರೆ ಕಾಯಿಲೆಯನ್ನ ನಾವು ಪ್ರಮುಖವಾಗಿ ಬೇಗ ಪತ್ತೆ ಹಚ್ಚಬೇಕಪ್ಪ ಅಂದ್ರೆ ಇದು ಅಂಗಾಂಗಗಳನ್ನ ಹಾಳು ಮಾಡಿ ಕೊನೆಗೆ ಸೊ ಕೋಮಾ ಸ್ಟೇಜ್ಗೆ ತಗೊಂಡು ಹೋಗಿ ಬ್ರೈನ್ ಅನ್ನು ಸಹ ಹಾಳು ಮಾಡಿ ಶೀಘ್ರವಾಗಿ ಸಾವಿಗೆ ನಮ್ಮನ್ನ ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನ ಮಾಡುತ್ತೆ. ಹಾಗಾಗಿ ಸಕ್ಕರೆ ಕಾಯಿಲೆಯನ್ನ ಶೀಘ್ರವಾಗಿ ಪತ್ತೆ ಹಚ್ಚಬೇಕು. ಸೊ ನಮ್ಮ ಇವತ್ತಿನ ವಿಷಯ ಏನಾಗಿತ್ತಪ್ಪ ಅಂದ್ರೆ ಸಕ್ಕರೆ ಕಾಯಿಲೆ ನಮ್ಮ ದೇಹದಲ್ಲಿ ಸೇರಿಕೊಂಡಾಗ ಇರುವಂತಹ ಪ್ರಮುಖ 10 ಲಕ್ಷಣಗಳ ಬಗ್ಗೆ ನಿಮಗೆ ಸವಿವರವಾಗಿ ತಿಳಿಸುವಂತಹ ಪ್ರಯತ್ನವನ್ನು ಮಾಡಿದ್ದೇನೆ. ಸೊ ಈ ವಿಡಿಯೋ ನಿಮಗೆ ಉಪಯುಕ್ತ ಅಂತ ಅನ್ಸಿದ್ರೆ ಲೈಕ್ ಮಾಡಿ. ಸೊ ಅದೇ ರೀತಿ ಹೆಚ್ಚು ನಿಮ್ಮ ಫ್ಯಾಮಿಲಿ, ನಿಮ್ಮ ಕುಟುಂಬಸ್ಥರೊಂದಿಗೆ ಶೇರ್ ಮಾಡಿ, ಮತ್ತು ಶೇರ್ ಮಾಡೋದ್ರ ಮೂಲಕ ನಮಗೆ ಇದೇ ರೀತಿಯ ಸಪೋರ್ಟ್ ಅನ್ನ ಮಾಡಿ. ಮತ್ತೆ ಆರೋಗ್ಯ ಸಂಬಂಧಿತ ವಿಡಿಯೋಗಳಿಗಾಗಿ ನಿಸರ್ಗ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಅನ್ನ ಮಾಡಿ ಅಂತ ಈ ಮೂಲಕ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮಸ್ಕಾರ.
ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ.